ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಸುಂದರವಾದ ಕನ್ನಡ ಪ್ರೇಮಗೀತೆಯ ಸಾಹಿತ್ಯದ ಬಗ್ಗೆ ಮಾತಾಡೋಣ. ಹಾಡು ನೀನೇ ನನ್ನ ಕನಸು. ಇದರ ಕೆಲವು ಆಯ್ದ ಸಾಲುಗಳನ್ನ ಇಟ್ಕೊಂಡು ಅದರ ಅರ್ಥ, ಭಾವನೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಪ್ರೀತಿಯನ್ನ ಹೇಗೆಲ್ಲ ವರ್ಣಿಸಿದ್ದಾರೆ, ಯಾವ ಭಾವನೆಗಳಿಗೆ ಇಲ್ಲಿ ಒತ್ತು ಕೊಟ್ಟಿದ್ದಾರೆ ಅಂತ ತಿಳಿದುಕೊಳ್ಳೋದೇ ನಮ್ಮ ಇವತ್ತಿನ ಒಂದು ಪ್ರಯತ್ನ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತ ಖಂಡಿತ. ಈ ಸಾಹಿತ್ಯ ಇದೆಯಲ್ಲ, ಇದು ಪ್ರೀತಿಯ ಒಂದು ತುಂಬಾನೇ ಗಾಢವಾದ, ಆಲ್ಮೋಸ್ಟ್ ಒಂದು ವೈಯಕ್ತಿಕ ಅನುಭವವನ್ನ ಕಟ್ಕೊಡ್ತದೆ. ಮೊದಲಿಗೆ ಪಲ್ಲವಿಯನ್ನೇ ತಗೊಳ್ಳೋಣ. ನೀನೇ ನನ್ನ ಕನಸು, ಹೃದಯದ ಮೊದಲು ಹೆಸರು. ಮೊದಲು ಹೆಸರು ಅನ್ನೋ ಈ ಪದಪ್ರಯೋಗ ಇದೆಯಲ್ಲ, ಅದು ತುಂಬಾ ವಿಶೇಷ ಅನಿಸ್ತು. ಅಂದ್ರೆ ಕೇವಲ ಸೆಂಟರ್ ಪಾಯಿಂಟ್ ಅಲ್ಲ, ಹೃದಯದಲ್ಲಿ ಫಸ್ಟ್ ಪ್ರಿಯಾರಿಟಿ, ಐಡೆಂಟಿಟಿ ಎಲ್ಲ ನೀನೇ ಅನ್ನೋ ಹಾಗೆ ಅಲ್ವಾ? ಹೌದು ಹೌದು, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಪ್ರೇಯಸಿ ಅಂದ್ರೆ ಕೇವಲ ಒಂದು ಆಸೆ ಪಡುವ ವಸ್ತು ಅಲ್ಲ, ಅದು ಅಂತರಂಗದ ಮೊದಲ ಗುರುತು. ಮತ್ತೆ ಮುಂದುವರೆದು ನಿನ್ನ ನಗೆಯಲ್ಲಿ ಬಿಸಿಲು, ನಿನ್ನ ಶಬ್ದದಲ್ಲಿ ಮಧುರತನು ಅಂತ ಹೇಳ್ತಾರೆ. ಎಷ್ಟು ಸಿಂಪಲ್ ಆದ್ರೂ ಎಷ್ಟು ಎಫೆಕ್ಟಿವ್ ಅಲ್ವಾ ಈ ರೂಪಕಗಳು. ಬಿಸಿಲು ಅಂದ್ರೆ ಬೆಳಕು, ಒಂದು ವಾಮ್ತ್, ಚೈತನ್ಯ. ಮಧುರತೆ ಅಂದ್ರೆ ಸ್ವೀಟ್ನೆಸ್, ಖುಷಿ. ಇದನ್ನ ಅವಳ ನಗು, ಮಾತಿಗೆ ಹೋಲಿಸೋದು, ಇದು ಜಸ್ಟ್ ಹೋಲಿಕೆನಾ ಅಥವಾ ಅವಳ ಇರುವಿಕೆಯೇ ಲೈಫಿಗೆ ಇದನ್ನೆಲ್ಲ ತರುತ್ತೆ ಅನ್ನೋ ಒಂದು ಭಾವನಾ? ನನಗನ್ಸೋದು ಬಹುಶಃ ಎರಡನೇದೇ ಸರಿ. ಇದು ಕೇವಲ ಒಂದು ಅಲಂಕಾರಿಕ ಹೋಲಿಕೆ ಅಲ್ಲ. ಆ ವ್ಯಕ್ತಿಯಿಂದಲೇ ಬದುಕಿಗೆ ಒಂದು ಬೆಳಕು, ಒಂದು ಸಿಹಿ ಬಂದಿದೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಇಲ್ಲಿ ಕಾಣುತ್ತೆ. ಅದಕ್ಕೆ ನೋಡಿ, ನೇರವಾಗಿ ಈ ಬದುಕಿನ ಚೆಲುವು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಆ ಪ್ರೀತಿಯೇ ಜೀವನದ ಸೌಂದರ್ಯಕ್ಕೆ ಕಾರಣ ಅಂತ. ಹೌದು ಹೌದು. ಸರಿ, ಹಾಗಾದ್ರೆ ಮೊದಲನೇ ಅನುಪಲ್ಲವಿಗೆ ಬಂದ್ರೆ ಅಲ್ಲಿ ಫಸ್ಟ್ ಸೈಟ್ನ ಒಂದು ಪ್ರಭಾವ ಇದೆಯಲ್ಲ. ಮೊದಲ ಬಾರಿಗೆ ನೋಡಿದೆ ನಿನ್ನ, ಮನಸೋಲಿ ಬಿದ್ದಿತೆ ನನ್ನ. ಆ ಬಿದ್ದಿತೆ ಅನ್ನೋ ಶಬ್ದದಲ್ಲಿ ಒಂದು ಅನಿರೀಕ್ಷಿತತೆ, ಕಂಟ್ರೋಲ್ ಇಲ್ಲದ ಹಾಗೆ ಆಗೋದು ಅದಿದ್ಯಲ್ವೇ? ಖಂಡಿತ ಖಂಡಿತ. ಅದು ಪ್ರೀತಿಯ ಆಕಸ್ಮಿಕತೆ ಮತ್ತೆ ಅದರ ತೀವ್ರತೆಯನ್ನ ಸೂಚಿಸುತ್ತೆ. ಹಂಡೆ ಕಂಟ್ರೋಲ್ ಇಲ್ಲದೆ ಮನಸ್ಸು ಸೋತ್ ಹೋಗುವ ಆ ಮೊಮೆಂಟ್. ಆದ್ರೆ ಇದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಸಾಲು ಅಂದ್ರೆ, ಹಸಿರಾದ ಕಣ್ಣಲ್ಲಿ ಕಾಣುತ್ತಿದ್ದೇ ಒಂದು ಹೊಸ ಜಗವೊಂದನ್ನು. ಹಸಿರು ಕಣ್ಣು, ಇದು ನಮ್ಮ ಕಡೆ ಅಷ್ಟು ಕಾಮನ್ ಅಲ್ಲ. ಸೊ ಇದ್ರ ಹಿಂದೆ ಏನಾದ್ರೂ ಸ್ಪೆಸಿಫಿಕ್ ಕಾರಣ ಇರಬಹುದಾ, ಅಥವಾ ಸುಮ್ನೆ ಒಂದು ವರ್ಣನೆನಾ? ಮತ್ತೆ ಆ ಹೊಸ ಜಗತ್ತು ಅಂದ್ರೆ ಏನು? ರಿಯಾಲಿಟಿಯಿಂದ ಎಸ್ಕೇಪಿಸಂ ತರಾನಾ, ಅಥವಾ ಪ್ರೀತಿಯಿಂದ ಸಿಕ್ಕ ಹೊಸ ಪರ್ಸ್ಪೆಕ್ಟಿವ್ ಏನಾದ್ರೂನಾ? ಇದೊಂದು ಆಸಕ್ತಿಕರವಾದ ಪ್ರಶ್ನೆ. ಹಸಿರು ಬಣ್ಣಕ್ಕೆ ಸಹಜವಾಗಿ ಪ್ರಕೃತಿ, ಫ್ರೆಶ್ನೆಸ್, ಭರವಸೆ ಹಿಂಗೆಲ್ಲ ಅರ್ಥಗಳೆಲ್ಲ ಇದೆಯಲ್ಲ. ಸೊ ಆ ನೋಟದಲ್ಲಿ ಕೇವಲ ಸೌಂದರ್ಯ ಅಲ್ಲ, ಲೈಫ್ನೇ ಒಂದು ಹೊಸ ರೀತಿಯಲ್ಲಿ ನೋಡೋ ಒಂದು ಸಾಧ್ಯತೆ, ಒಂದು ಹೊಸ ಜಗತ್ತು ಕಾಣ್ತು ಅನ್ನೋ ಅನುಭವವನ್ನು ಹೇಳ್ತಿರಬಹುದು. ಇದು ಪ್ರೀತಿಯ ಒಂದು ಟ್ರಾನ್ಸ್ಫಾರ್ಮೇಟಿವ್ ಪವರ್ ಅಂತಾರಲ್ಲ, ಅದು ಕೇವಲ ಬಣ್ಣದ ವರ್ಣನೆಗಿಂತ ಆಳವಾದದ್ದು. ಹೌದು, ನಿಜ. ಹಾಗಾದ್ರೆ ಎರಡನೇ ಅನುಪಲ್ಲವಿಯಲ್ಲಿ ಅಲ್ಲಿ ಪ್ರೀತಿಯ ಇನ್ನೊಂದು ಆಯಾಮ ಕಾಣುತ್ತೆ. ನಿನ್ನ ಸ್ಪರ್ಶವಿಲ್ಲದೆ ದಿನವಿಲ್ಲ, ನೀನೇ ಬೆಳಗಿನ ಹೊಳ್ಳೆಯೋ. ಇದು ಡಿಪೆಂಡೆನ್ಸಿನಾ ಅಥವಾ ಅದೊಂದು ಅವಶ್ಯಕತೆನಾ? ಇಲ್ಲಿ ಅವಲಂಬನೆ ಅನ್ನೋದಕ್ಕಿಂತ ಅನಿವಾರ್ಯತೆ ಅನ್ನೋ ಪದ ಸರಿ ಹೋಗುತ್ತೆ ಅನ್ಸುತ್ತೆ.